ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಇವತ್ತು ತಂಬ್ಲೈನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ, ನಮ್ಮ ಕಾಲೇಜ್ ಸೀನಿಯರ್ದು ಮದುವೆ ಇತ್ತು. ಅದಕ್ಕೆ ಇಲ್ಲೇ ಊರಿಂದ ಒಂದು 10 ಕಿಲೋಮೀಟರ್ಸ್ ಅಷ್ಟೇ ಆಗ್ತಿತ್ತು. ಸೊ ಹೋಗೋಣ ಅಂತ ಈ ಥರ ರೆಡಿ ಆಗಿದ್ದೀವಿ. ರಿಸೆಪ್ಷನ್ ಇದ್ದಿದ್ದು 7:30ಗೆ, ಇವಾಗ ಒಂದು 6:30 ಸೊ ಓಕೆ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀನಿ. ಸೊ ನಾನು ಒಂದು ಸಿಂಪಲ್ಲಾಗಿ ಒಂದು ಕುರ್ತಾ ಸೆಟ್ ಹಾಕ್ಕೊಂಡೆ ವಿತೌಟ್ ದುಪ್ಪಟ್ಟ ಇದ್ದು. ಆಮೇಲೆ ನಾನು ತುಂಬ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡೆ. ನೀವು ನೋಡಿರ್ತೀರ ಯೂಟ್ಯೂಬಿಲ್ಲ ಇನ್ಸ್ಟಾಗ್ರಾಮ್ ಆ್ಯಡ್ಸಲ್ಲಿ ಫೇಸಸ್ ಕೆನಡಾದು ಫೌಂಡೇಶನ್ ಆಗಿರ್ಬೋದು, ಯಾವುದಾದ್ರು ಪ್ರಾಡಕ್ಟ್ ಎಲ್ಲ ರಿವ್ಯೂ ಮಾಡ್ತಾನೆ ಇರ್ತಾರೆ. ನಾನು ಅಷ್ಟೇ ಇಲ್ಲಿ ನಾನು ಫೇಸಸ್ ಕೆನಡಾದು ಫೌಂಡೇಶನ್ ಅಷ್ಟೇ ಯೂಸ್ ಮಾಡೋದು. ಅದೊಂದನ್ನು ಯೂಸ್ ಮಾಡಿದ್ರೆ ಸಾಕು, ಫೇಸಿಗೆ ಅಡ್ಜಸ್ಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಬೇಸಿಕಲಿ ಡೈಲಿ ಯಾವುದನ್ನ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿರ್ತೀವಿ, ಅದ್ರ ಜೊತೆಗೆ ಸ್ವಲ್ಪ ಒಂದು ತುಂಬ ಅಂದರೆ ತುಂಬ ಕಮ್ಮಿ ತಗೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೊಂದೇ ನಾನು ಯೂಸ್ ಮಾಡೋದು. ಕಂಪ್ಲೀಟಾಗಿ ರೆಡಿ ಆದಮೇಲೆ ನಾವು ನನ್ನ ತಮ್ಮನ ಕಾರಲ್ಲೇ ಹೊರಟ್ವಿ. ನನ್ನ ತಮ್ಮ ಕೂಡ ಕೆಲಸ ಮುಗಿಸ್ಕೊಂಡು ಒಂದು 6:30ಗೆ ಬಂದ. ಅವನ್ನೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ಮನೆ ಬಿಟ್ಟಿದ್ದೆ ಒಂದು 7:45 ಆಯಿತು. ನನ್ನ ತಮ್ಮಂಗೂ ಒಂದು ರಿಸೆಪ್ಷನ್ಗೆ ಹೋಗೋದಿತ್ತು. ಅಂದರೆ ನಂದಿನಿಯವರು ಊರು ಹುಡುಗಿದು ಒಂದು ಇಲ್ಲೇ ಬಸ್ರಳಲ್ಲೇ ಪಕ್ಕದ ಚೌಟ್ರಿನಲ್ಲೇ ಅವ್ರದ್ದು ಕೂಡ ರಿಸೆಪ್ಷನ್ ಇತ್ತು. ಅದಕ್ಕೆ ನಂದಿನಿ ಕೂಡ ನಾನು ನೈಟೇ ಬರ್ತೀನಿ, ನೀವು ಹೆಂಗಿದ್ರು ಹೋಗ್ತಿದ್ದೀರಲ್ಲ, ನಾನು ನೈಟೇ ಬರ್ತೀನಿ ಅಂದ್ಬಿಟ್ಟು ಅವಳು ಕೂಡ ಆನ್ ದಿ ವೇ ಕಾರ್ ಹತ್ಕೊಂಡ್ಳು. ಅವಳು ನಮ್ಮ ಮನೇಲಿ ಇರಲಿಲ್ಲ, ಇವಾಗ ಅವ್ರ ಊರಲ್ಲಿದ್ಲು. ಸೊ ಆನ್ ದಿ ವೇ ಹಾಗೆ ಬರುವಾಗ ಕರ್ಕೊಂಡು ಹೋದ್ವಿ ಚೌಟ್ರಿಗೆ. ನಾನು ಇಲ್ಲೇ ಇಳ್ಕೊಂಡೆ, ಹೋಗಿರ್ತೀನಿ ನೀವು ಬನ್ನಿ ಅಂದ್ಬಿಟ್ಟು. ನಂದಿನಿ ಮತ್ತು ನನ್ನ ತಮ್ಮ ಅಲ್ಲಿ ಇನ್ನೊಂದು ಚೌಟ್ರಿಗೆ ಹೋದರು. ಅವ್ರಿಗೆ ವಿಶ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಟು ಬರ್ತೀನಿ ಅಂದ್ಬಿಟ್ಟು ನಾವು ಇಲ್ಲೇ ಒಳಗಡೆ ಬಂದೆ. ನಾನು ಮತ್ತು ನಮ್ಮ ಅಕ್ಕ ಬಂದಿದ್ದು. ಈ ಚೌಟ್ರಿ ಹೊಸ್ದಾಗಿ ಇವಾಗ ಆಗಿದೆ. ಐ ಥಿಂಕ್ 1 ಇಯರ್ ಆಯ್ತು ಅಂತ ಅನಿಸುತ್ತೆ, ಇಲ್ಲ 6 ಮಂತ್ಸ್ ಆಗಿರ್ಬೇಕು ಅಷ್ಟೇ. ನಾವು ಬಂದಾಗ ಅವಾಗ ರಿಸೆಪ್ಷನ್ ಸ್ಟಾರ್ಟ್ ಆಗ್ತಿತ್ತು. ನೋಡ್ಬೋದು ಇಲ್ಲಿ ಹುಡುಗ ಹುಡುಗಿ ಇವಾಗ ಸ್ಟೇಜ್ ಹತ್ರ ಹೋಗ್ತಿದ್ದಾರೆ. ಈ ಚೌಟ್ರಿಗೆ, ಈ ಕಲ್ಯಾಣ ಮಂಟಪಕ್ಕೆ ನಾವು ಒಂದು ಸಲನೂ ಬಂದಿರಲಿಲ್ಲ. ಇದೇ ಮೊದಲನೇ ಸಲ ಬಂದಿರೋದು. ನಾವು ನೋಡ್ತಿದ್ವಿ, ಚೆನ್ನಾಗಿದೆ ಅಂದರೆ ಒಳಗಡೆ ಫುಲ್ಲು ಇಂಟೀರಿಯರು ಸ್ಪೇಸು ಎಲ್ಲ ಚೆನ್ನಾಗಿದೆ. ಊಟದ ಹಾಲು ಕೂಡ ನಮ್ಗೆ ಇಷ್ಟ ಆಯಿತು. ಬಟ್ ಪಾರ್ಕಿಂಗು ಇನ್ನೂ ಬೇಕಿತ್ತು, ಯಾಕಂದರೆ ಮೇನ್ ರೋಡೇ ಇರೋದ್ರಿಂದ, ಮಂಡ್ಯ ಮತ್ತು ನಾಗಮಂಗಲ ಮೇನ್ ರೋಡಲ್ಲೇ ಈ ಕನ್ವೆನ್ಷನಲ್ ಹಾಲ್ ಇರೋದ್ರಿಂದ ಪಾರ್ಕಿಂಗು ಸಖತ್ ಹಿಂಸೆ ಆಗುತ್ತೆ. ಯಾಕಂದರೆ ರೋಡ್ ಪಕ್ಕನೇ ಗಾಡಿಗಳನ್ನ ಪಾರ್ಕ್ ಮಾಡಬೇಕು. ಈ ಪಾರ್ಕಿಂಗ್ ಫೆಸಿಲಿಟಿ ತುಂಬ ಚೆನ್ನಾಗಿದ್ದಿದ್ರೆ ಮಂಡ್ಯದಲ್ಲಿ ಇರೋ ಕನ್ವೆನ್ಷನಲ್ ಹಾಲ್ಗಿಂತ ಏನಿದು ಕನ್ವೆನ್ಷನಲ್ ಹಾಲು ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕನ್ವೆನ್ಷನಲ್ ಹಾಲ್ ನೇಮ್ ಬಂದು ತಾರಾಭವನ. ನಾನು ರಿಸೆಪ್ಷನ್ ನೋಡ್ಕೊಂಡು ಕೂತಿದ್ದೆ, ನನ್ನ ತಮ್ಮ ಮತ್ತು ನಂದಿನಿ ಬರಲಿ ಅಂತ. ಆಮೇಲೆ ಕಾಲೇಜ್ ಸೀನಿಯರ್ಸ್ ಯಾರಾದರೂ ಬಂದಿರ್ತಾರಾ ಅಂತ ನೋಡಿದೆ, ನನಗೆ ಯಾರೂ ಸಿಗಲಿಲ್ಲ. ಇಲ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆದಾಗ ನಾನು ನೋಡಿದೆ, ನನಗೆ ಯಾರೂ ಸಿಗಲಿಲ್ಲ. ಆಮೇಲೆ ನನ್ನ ತಮ್ಮ ಮತ್ತು ನಂದಿನಿ ಬಂದರು, ಅಲ್ಲಿ ವಿಶ್ ಮಾಡಿಬಿಟ್ಟು ಇಲ್ಲಿಗೆ ಬಂದರು. ನಾವು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಿಬಿಟ್ಟು ಬರೋಣ ಅಂತ ನೋಡಿದ್ವಿ. ತುಂಬ ಜನ ಇದ್ದರು, ಫೋಟೋಸ್ ತೆಗೆಸ್ಕೊತಿದ್ರು. ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಊಟಕ್ಕೆ ಹೋಗ್ಬಿಡೋಣ ಅಂದ್ಬಿಟ್ಟು ನಂದಿನಿ, ನನ್ನ ತಮ್ಮ ಮತ್ತು ನಾನು ಊಟಕ್ಕೆ ಹೋದ್ವಿ. ಆವಾಗ ತಾನೇ ಒಂದು 2 ಲೈನ್ ಕೂತಿದ್ರು ಅಷ್ಟೇ, ತುಂಬ ಖಾಲಿ ಇತ್ತು. ಆವಾಗ ತಾನೇ ಊಟ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಐ ಥಿಂಕ್ ನಮ್ಮದೇ 4th ಲೈನ್ ಅಂತ ಅನಿಸುತ್ತೆ. ನಾವೇ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ತಿಂದ್ಕೊಂಡು ಬರೋ ಟೈಮಲ್ಲಿ ನಮ್ಮ ಕಾಲೇಜ್ ಸೀನಿಯರ್ ಒಬ್ಬರು ಸಿಕ್ಕಿದ್ರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬಂದೆ. ಐ ಥಿಂಕ್ ಇದೇ ಮೊದಲನೇ ಫಂಕ್ಷನ್ ಅಂತ ಅನಿಸುತ್ತೆ ನಾನು ಊಟಕ್ಕೆ ಮೊದಲೇ ಹೋಗಿರೋದು. ಯಾವಾಗಲೂ ಅಷ್ಟೇ, ಎಲ್ಲ ಫಂಕ್ಷನಲ್ಲೂ ನಾನು ಊಟಕ್ಕೆ ಲಾಸ್ಟಲ್ಲೇ ಹೋಗ್ತಿರ್ತೀನಿ. ಬಟ್ ಈ ಫಂಕ್ಷನಲ್ಲಿ ಸ್ಟೇಜ್ ಹತ್ರ ತುಂಬ ಜನ ಇದ್ದರು, ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು. ನಾವು ವೆಯ್ಟ್ ಮಾಡಿದ್ರೆ ಟೈಮ್ ಆಗುತ್ತೆ, ಮೊದಲು ಊಟ ಬಂದ್ಬಿಡೋಣ ಅಂದ್ಬಿಟ್ಟು ಮೊದಲು ಊಟಕ್ಕೆ ಹೋದ್ವಿ. ಊಟ ಆದಮೇಲೆ ಇನ್ನು ಮತ್ತೆ ಅಲ್ಲಿ ಸ್ಟೇಜ್ ಹತ್ರ ನೋಡಿದ್ವಿ, ತುಂಬ ಜನ ಇದ್ದರು. ಓಕೆ, ಇದು ಕನ್ವೆನ್ಷನಲ್ ಹಾಲ್ ನಾವು ಒಂದು ಸಲ ನೋಡಿಲ್ಲ ಅಲ್ವಾ, ಬನ್ನಿ ಔಟ್ಸೈಡಿಂದ ನೋಡ್ಕೊಬರೋಣ ಅಂದ್ಬಿಟ್ಟು ಅದು ಕನ್ವೆನ್ಷನಲ್ ಹಾಲ್ ನೋಡಿಕೊಂಡು 1-2-3 ಫೋಟೋಸ್ ಎಲ್ಲ ತೊಗೊಂಡ್ವಿ. ನಮ್ಮ ಮದುವೆನಲ್ಲಿ ಬೆಳಗ್ಗೆ ಟೈಮು ಮುಹೂರ್ತ ಟೈಮಲ್ಲಿ ಫೋಟೋಸು ಚೆನ್ನಾಗಿ ಬರೋದಕ್ಕಿಂತ ನೈಟ್ ಟೈಮೇ ಫುಲ್ ಲೈಟಿಂಗ್ಸ್ ಎಲ್ಲ ಇರುತ್ತಲ್ವ, ಹಂಗಾಗಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ಕನ್ವೆನ್ಷನಲ್ ಹಾಲಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಲೈಟಿಂಗ್ಸ್ ತುಂಬ ಚೆನ್ನಾಗಿ
ಲೈಟಿಂಗ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಹಾಕಿದ್ದಾರೆ. ನಂಗೆ ಸಖತ್ ಇಷ್ಟ ಆಯಿತು. ಆಮೇಲೆ ನಂದು ಔಟ್ಫಿಟ್ ಬಂದು ಈ ಥರ ಇದೆ. ನಾನು ಇದನ್ನು ಜಿಯೋದಲ್ಲಿ ತೊಗೊಂಡಿದ್ದು. ಬ್ರ್ಯಾಂಡ್ ಬಂದು ಹವಾಸ. ಪ್ರೈಸ್ ಐ ಥಿಂಕ್ 750 ಆರ್ 690 ಅಂತ ಅನಿಸುತ್ತೆ. ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಅಲ್ಲೇ ತೊಗೊಂಡು ಐ ಥಿಂಕ್ 1 ಇಯರ್ ಬ್ಯಾಕೆ ನಾನು ತೊಗೊಂಡಿದ್ದು. ಸರಿ, ಇವಾಗ ವಿಶ್ ಮಾಡಿಬಿಟ್ಟು ಫೋಟೋಸ್ ತೊಗೊಬರೋಣ ಅಂದ್ಬಿಟ್ಟು ನಾನು ಮತ್ತು ನಂದಿನಿ ಸ್ಟೇಜ್ ಹತ್ರ ಹೋಗ್ತಿದ್ದೀವಿ. ನಮ್ಮ ಅಕ್ಕ ಮತ್ತು ನನ್ನ ತಮ್ಮನ ಕರೆದ್ವಿ. ಇಲ್ಲ, ನೀವು ಹೋಗಿದ್ದು ಬನ್ನಿ, ನಾವಿಲ್ಲೇ ಕೆಳಗಡೆ ಕೂತಿರ್ತೀವಿ ಅಂದ್ಬಿಟ್ಟು ಅವ್ರು ಬರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಮತ್ತು ನಂದಿನಿ ಸ್ಟೇಜ್ ಹತ್ರ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಫೋಟೋಸ್ ತೆಗೆಸ್ಕೊಂಡು ಬಂದ್ವಿ. ನಾನು ಆಲ್ಮೋಸ್ಟ್ ಯಾವ ಫ್ರೆಂಡ್ಸ್ ಮದುವೆಗೂ ಹೋಗೇ ಇಲ್ಲ. ಯಾಕಂದರೆ ಮದುವೆ ದಿನವೇ ಇಲ್ಲ ರಿಸೆಪ್ಷನ್ ದಿನ ನನಗೂ ಏನಾದರೂ ಕೆಲಸ ಇಲ್ಲಾಂದರೆ ಎಲ್ಲಾದರೂ ಹೋಗೋದು ಈ ಥರ ಇರುತ್ತೆ. ಹಂಗಾಗಿ ನಾನು ಆಲ್ಮೋಸ್ಟ್ ಹೋಗೇ ಇಲ್ಲ. ಬಟ್ ಈ ಸ್ಯಾಟರ್ಡೆ ನನಗೆ ಏನೂ ವರ್ಕ್ ಇರಲಿಲ್ಲ. ಆಮೇಲೆ ಇವ್ರ ಮದುವೆಗೆ ನಾನು ಹೋಗಲೇಬೇಕಂತ ಅಂದ್ಕೊಂಡಿದ್ದೆ. ನಾವು ಹೆಂಗೆ ಅಂದರೆ ಇಬ್ಬರು ಒಂದೇ ರೂಟ ಬಸ್ಸಲ್ಲಿ ಹೋಗ್ತಿದ್ವಿ ಕಾಲೇಜಿಗೆ. ಸೊ ಅವಾಗಿಂದನೂ ತುಂಬ ಚೆನ್ನಾಗಿ ಮಾತಾಡ್ತಿದ್ವಿ, ಜೊತೆಲೇ ಹೋಗ್ತಿದ್ವಿ ಬರ್ತಿದ್ವಿ. ಹಂಗಾಗಿ ಸ್ವಲ್ಪ ಹೋಗಲೇಬೇಕು ಅಂತ ಅನ್ನಿಸ್ತು. ಆಮೇಲೆ ಪ್ರತಿ ಸೆಮ್ಮು ಕೂಡ ನಾನು ಇವ್ರ ಹತ್ರನೇ ನೋಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಓದ್ಕೋತಿದ್ದೆ. ಸೊ ಮದುವೆ ಕರೆದ್ರೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದೆ. ಹೋಗಿದ್ದು ಬಂದೆ. ಬೆಳಗ್ಗೆ ಟೈಮು ಹೋಗ್ಬೋದಿತ್ತು. ಬೆಳಿಗ್ಗೆ ನನಗೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋದಿತ್ತು. ಹಾಗಾಗಿ ನಾನು ರಿಸೆಪ್ಷನ್ನೇ ಅಟೆಂಡ್ ಮಾಡಿಬಿಟ್ಟು ಬಂದೆ. ಆಮೇಲೆ ಇಲ್ಲೇ ಪಕ್ಕದ ಚೌಟ್ರಿನಲ್ಲೇ ನಂದಿನಿ ಅವರ ಊರು ಹುಡುಗಿದು ರಿಸೆಪ್ಷನ್ ಕೂಡ ನಡೀತಿತ್ತು. ಇಲ್ಲಿಗೂ ಹೋಗ್ಬಿಟ್ಟು ವಿಶ್ ಮಾಡಿ ಫೋಟೋಸ್ ತೆಗೆಸ್ಕೊಬರೋಣ ಅಂದ್ಬಿಟ್ಟು ಬಂದ್ವಿ. ಈ ಫಂಕ್ಷನಲ್ಲಿ ನಂದಿನಿ ಅವ್ರ ಅಮ್ಮ ಮತ್ತು ನಂದಿನಿ ಅವ್ರ ಅಕ್ಕ ಸಿಕ್ಕಿದ್ರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ತೆಗೆಸ್ಕೊಂಡು ವಿಶ್ ಮಾಡಿಬಿಟ್ಟು ಮತ್ತೆ ಕಾರ್ ಹತ್ರ ಬಂದ್ವಿ. ನಾವು ಕಾರ್ ಹತ್ರ ಬಂದಾಗ ಆಲ್ರೆಡಿ ಟೈಮು 9:30 ಆಗಿತ್ತು. ಸರಿ, ಟೈಮ್ ಆಗಿದೆ ಅಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ನನ್ನ ವಿಡಿಯೋನ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.